ಎಲ್ಲರ ಹತ್ರನೂ ಒಂದು ಹೇಳ್ದಿರೋ ಅಂತ ಪ್ರಾಬ್ಲಮ್ಸ್ ಇರುತ್ತೆ. ಎಲ್ಲ ಮನುಷ್ಯ ಹತ್ರನೂ ಒಂದು ಸ್ಟೋರಿ ಅಂತ ಇರುತ್ತೆ. ಸೊ ನೋಡಿದ ತಕ್ಷಣ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಯೂತ್ ಈ ಥರ. ಎಷ್ಟೊಂದ್ಸತಿ ನೆಗೆಟಿವ್ ಎನರ್ಜೀಸ್ ಪಾಸ್ ಆಗಿದೆ, ಎಷ್ಟೊಂದ್ಸತಿ ಪಾಸಿಟಿವ್ ಎನರ್ಜೀಸ್ ಪಾಸ್ ಆಗಿದೆ. ಸೊ ಡೆಫಿನೆಟ್ಲಿ ಈಸಿ ಅಲ್ಲ ಇದು ಮಾಡೋದು. ಸೊ ಜಾಸ್ತಿ ಸ್ಪಿರಿಚುವಲ್ ಸ್ಟ್ರೆಂತ್ ಇರಬೇಕು. ಎಲ್ಲರ ಹತ್ರ ಆಗಲ್ಲ, ಯಾಕಂದ್ರೆ ಸ್ಪಿರಿಚುವಲ್ ಅಟ್ಯಾಕ್ಸ್ ಆಗುತ್ತೆ. ಕಾರ್ಡು ನಿಮ್ದು ಒಂದು ಮಿರರ್ ತರ. ಸೊ ನಿಮ್ ಲೈಫ್, ನಿಮ್ ಪರ್ಸನಾಲಿಟಿ, ನಿಮ್ ಕ್ಯಾರೆಕ್ಟರ್, ನಿಮ್ದು ಇವಾಗಿರೋ ಪ್ರಾಬ್ಲಮ್ಸ್ ಅಥವಾ ಇವಾಗಿರೋ ಸೊಲ್ಯೂಷನ್ಸ್, ನಿಮ್ಗೆ ಏನ್ ಕಾಣಿಸ್ತಾ ಇಲ್ಲ ನಿಮ್ ಬಗ್ಗೆ. ಈ 6 ವರ್ಷಗಳಲ್ಲಿ ಟ್ಯಾರೋ ಕಾರ್ಡಿನ ಅನುಭವ ಏನು? ಎಷ್ಟು ಸಮಸ್ಯೆಯನ್ನು ಬಗೆಹರಿಸಿದಿರಿ? ಅಥವಾ ನೆನಪುಳಿಯುವಂತ ಅಥವಾ ನಮ್ಮ ನೋಡುಗರಿಗೆ ಅದನ್ನ ಹೇಳುವಂತ ಕೆಲವು ಘಟನೆಗಳು? ಎಷ್ಟೊಂದ್ ಜನ ಡಿಪ್ರೆಷನ್ ಅಲ್ಲಿ ಬರ್ತಾರೆ, ಎಷ್ಟೋ ಜನ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಬರ್ತಾರೆ. ಆ ಥರ ಬಂದಿದ್ದಾರೆ ಕೂಡ. ವಿಡಿಯೋ ಕಾಲಲ್ಲಿ ಹತ್ತಿರೋರು ಇದ್ದಾರೆ, ನಾನು ಹೋಗ್ತೀನಿ, ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ನನ್ನ ಲೈಫ್ ಮುಗಿಸ್ತೀನಿ ಅಂತಲೂ ಹೇಳಿದ್ದಾರೆ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ ನಿಮ್ಮೊಟ್ಟಿಗೆ. ಏನು ಅಂತಂದರೆ, ಈ ಸಮಾಜ ಮತ್ತು ಈ ಸಂಸ್ಕೃತಿಯ ಮಧ್ಯೆ ಯಾವುದೇ ಒಂದು ಹೊಸ ವಿಚಾರ ಇದ್ದರೂ ಕೂಡ ಅದನ್ನು ನಿಮ್ಮೆದುರು ತಂದು ಪರಿಚಯಿಸುವ ಅಥವಾ ಅದನ್ನು ತರ್ಕಿಸುವ ಅಥವಾ ಅದರ ಮೂಲಕ ನೀವು ಏನನ್ನು ನಿಮ್ಮ ನಿತ್ಯಕ್ಕೆ ಪಡ್ಕೋಬಹುದು ಅನ್ನೋದರ ಒಟ್ಟಿಗೆ ಒಂದು ಸಂವಾದಿಯಾಗಿ ನಮ್ಮ ಚಾನಲ್ಲು ಯಾವತ್ತೂ ನಿಲ್ತದೆ ಅಂತ. ಇವತ್ತು ಹಾಗೆ ಟ್ಯಾರೋ ರೀಡಿಂಗ್ ಅನ್ನುವಂಥದ್ದು ಇವತ್ತಿನ ಗ್ಲೋಬಲೈಸೇಷನ್ನಲ್ಲಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಇದು ಪಶ್ಚಿಮದ ಒಂದು ಶಾಸ್ತ್ರ ಅಂತ ಭಾವಿಸಿದರೂ ಕೂಡ ನಮ್ಮಲ್ಲಿ ಅದನ್ನು ಸಾಮಾನ್ಯವಾಗಿ ನೋಡಿದ್ರೆ ಇಸ್ಪೀಟ್ ಎಲೆಗಳ ಹಾಗೆ ಕಾಣ್ತವೆ. ರಾಜ ರಾಣಿ ಹೀಗೆ ಹಾಗೆ ಬೇರೆ ಬೇರೆ ಚಿತ್ರಗಳಿರ್ತವೆ. ಆ ಇಡೀ ಒಂದು ಎಲೆಗಳ ಗುಂಪಿನಿಂದ ಒಂದು ಎಲೆಯನ್ನು ತೆಗೆದು ನಿಮ್ಮ ಭೂತ, ಭವಿಷ್ಯ ಮತ್ತು ವರ್ತಮಾನ ಇದಕ್ಕೆ ಒಂದು ಮಾರ್ಗದರ್ಶನ ಮಾಡುವ ರೀತಿಯ ಒಂದು ಶಾಸ್ತ್ರ ಇದು. ಈ ಶಾಸ್ತ್ರವನ್ನು ಕೇಳಿದ ತಕ್ಷಣ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಗಣಮ ಮಾಡಬೇಕಾಗಿಲ್ಲ, ಅಥವಾ ಎಲ್ಲೋ ಹೋಗಿ ಮುಡಿ ಕೊಡಬೇಕಾಗಿಲ್ಲ, ಅಥವಾ ಇನ್ನೇನೋ ಮಾಡಬೇಕಾಗಿಲ್ಲ. ಆದರೆ ನಿಮ್ಮ ಜೀವನ ಹೇಗಿತ್ತು, ಹೇಗಾಗಿದೆ, ಹೇಗಾಗಬಹುದು, ಈ ರೀತಿಯ ಒಂದು ನೆಲೆಯಲ್ಲಿ ಈ ಒಂದು ಟ್ಯಾರೋ ರೀಡಿಂಗ್ ಬಹಳ ಮಹತ್ವದ ಮತ್ತು ಬಹಳ ಪಕ್ವವಾದ, ನಿರಕ್ಕಾದ ಒಂದು ಮಾರ್ಗದರ್ಶನವನ್ನು, ಭವಿಷ್ಯವನ್ನು ನುಡಿತದೆ ಅನ್ನೋದು ಇಡೀ ಪ್ರಪಂಚ ಇವತ್ತು ಬಹಳ ಚಾಲ್ತಿಯಲ್ಲಿ ಅದನ್ನು ಒಪ್ಪಿಕೊಂಡಂಥ ಸತ್ಯ. ಹಾಗಾದರೆ ಟ್ಯಾರೋ ರೀಡಿಂಗಿಗೂ ಭಾರತದ ಭವಿಷ್ಯದ ಹೇಳುವಂಥ ಇಡೀದಾದಂಥ ಒಂದು ಶಾಸ್ತ್ರ ಪರಂಪರೆಗೂ ಏನಾದರೂ ಒಂದು ಅನುಸಂಧಾನ ಇದೆಯೇ ಅಂತ ನೋಡ್ತಾ ಹೋದರೆ ಅದು ನಮ್ಮಲ್ಲಿಯ ಗಿಣಿಶಾಸ್ತ್ರಕ್ಕೆ ಎಲ್ಲೋ ಒಂದು ಕಡೆ ಹೋಲ್ತದೆ. ಅಷ್ಟೇ ಅಲ್ಲ, ಗಿಣಿಶಾಸ್ತ್ರದ ವಿಸ್ತೃತ ರೂಪವೇ ಈ ಟ್ಯಾರೋ ರೀಡಿಂಗ್ ಇರಬಹುದು ಅನ್ನೋದು ಒಂದು ಹಂತದ ಸಂಶೋಧಿತ ಸತ್ಯ. ಹಾಗಾದರೆ ಇದನ್ನು ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅಂತಂದರೆ, ಇವತ್ತು ಬಹಳ ಜನ ಬಹಳ ಮೇಲ್ಮಟ್ಟದಲ್ಲಿ ದುಡ್ಡಿಗಾಗಿ ಶ್ರೀಮಂತರನ್ನು ಸಂಪರ್ಕದಲ್ಲಿಟ್ಕೊಂಡು ಈ ಥರದ ಶಾಸ್ತ್ರವನ್ನು ಹೇಳುವಂಥ ಭಾಳ ಹೈ ಲೆವೆಲ್ಲಿನ ಶಾಸ್ತ್ರಕಾರರನ್ನು ನಾವು ಭಾಳಷ್ಟು ಜನ ನೋಡಿದ್ದೇವೆ, ನೀವು ಯೂಟ್ಯೂಬಲ್ಲೂ ಕಂಡಿರ್ತೀರಿ. ಆದರೆ ಒಂದು ಸಾಮಾನ್ಯ ಕುಟುಂಬದಿಂದ ಅತ್ಯಂತ ಪ್ರಬುದ್ಧವಾಗಿ ಓದಿಕೊಂಡು ಅದರ ಮೇಲೆ ತಥಾಕಚಿತವಾಗಿ ಸಂಶೋಧನೆಯನ್ನು ಮಾಡಿ ಈ ಶಾಸ್ತ್ರವನ್ನು ತನ್ನದಾಗಿಸಿಕೊಂಡು ಇವತ್ತು ನಮ್ಮ ಮಧ್ಯೆ ವಿಸ್ಮಯಕಾರಕವಾಗಿ ತೆರೆದುಕೊಳ್ತಾ ಇರುವಂಥದ್ದು ಸಾಹಿತ್ಯ ಅನ್ನುವಂಥ ಒಂದು ಪುಟ್ಟ ಹುಡುಗಿ. ನನಗೆ ಇದೊಂದು ಅನಿರೀಕ್ಷಿತವಾಗಿ ಹುಡುಗಿಯ ಪರಿಚಯ ಆಯಿತು, ಇವರ ಕುಟುಂಬಿಕರ ಪರಿಚಯ ಆಯಿತು. ಒಂದು ಸಾತ್ವಿಕ ನೆಲೆಯಲ್ಲಿ ಯಾವುದೇ ಒಂದು ವ್ಯವಹಾರದ ದೃಷ್ಟಿಕೋನವನ್ನು ಇಟ್ಕೊಳ್ಳದೇನೆ ಇದೊಂದು ಶಾಸ್ತ್ರ, ಇದರಲ್ಲಿ ಸತ್ಯ ಇದೆ ಮತ್ತು ಈ ಸತ್ಯದ ನೆರಳಲ್ಲಿ, ಬೆಳಕಲ್ಲಿ ನಾನು ಸಾಮಾಜಿಕರಿಗೆ ಅವರ ಭವಿಷ್ಯವನ್ನು ಹೇಳುವ ಮೂಲಕ ಒಂದಿಷ್ಟು ಸಮಾಜ ಸೇವೆಯ ಜೊತೆಗೆ ಇದರಲ್ಲಿ ಒಂದು ಟ್ಯಾರೋ ರೀಡಿಂಗಲ್ಲಿ ಒಂದು ಅಧಿಕೃತ ವಕ್ತಾರಕ ಆಗಿ ನಾನು ಬೆಳೆಯಬೇಕು ಅನ್ನುವ ಆಶಯದಲ್ಲಿ ಹೊರಟಂಥ ಈ ಮಗುವನ್ನು,
ಈ ಯುವತಿಯನ್ನು ನಿಮ್ಮೆದುರು ಪರಿಚಯಿಸಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇದೆ. ಬನ್ನಿ, ಟ್ಯಾರೋ ರೀಡಿಂಗ್ ಅಂದರೆ ಏನು, ಟ್ಯಾರೋ ರೀಡಿಂಗ್ ಮೂಲಕ ಏನೇನನ್ನೆಲ್ಲ ನಾವು ಕೇಳ್ಕೋಬೋದು ಮತ್ತು ಈ ಟ್ಯಾರೋ ಕಾರ್ಡ್ ನುಡಿಯುವ ಭವಿಷ್ಯದ ವಿಸ್ಮಯಗಳೇನು ಅನ್ನೋದನ್ನು ಸಾಹಿತ್ಯನೊಟ್ಟಿಗೆ ಒಂದು ಸಂವಾದ ಮಾಡುವ ಮೂಲಕ ನಿಮ್ಮೆದುರು ತೆರೆದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬನ್ನಿ, ನೋಡೋಣ, ಕೇಳೋಣ. ಸಾಹಿತ್ಯ, ನಮಸ್ತೆ. ನಮಸ್ತೆ ಸರ್. ನಾನು ನಿಮ್ಮ ಏರಿಯಾಕ್ಕೆ ಅಂದರೆ ನಿಮ್ಮ ಜಾಗಕ್ಕೆ ಬಂದು ಕೂತಿದ್ದೇನೆ ಈಗ. ಈ ಟೇಬಲ್ ಮೇಲೆ ಏನೇನೋ ಇದೆ. ಸೊ ಇದೆಲ್ಲ ಏನು ಅನ್ನುವಂಥ ಒಂದು ಕನ್ಫ್ಯೂಷನು ಇದೆ ನನಗೆ. ಯಾಕೆಂದರೆ ನನಗೆ ಇದು ಹೊಸತು. ಈಗ ಜ್ಯೋತಿಷ್ ಶಾಸ್ತ್ರ ಗೊತ್ತು, ಅಥವಾ ನಮ್ಮಲ್ಲಿ ಹಿಂದೆ ಕಣಿ ಹೇಳ್ತಾ ಇದ್ರು, ಅಥವಾ ಗಿಳಿಶಾಸ್ತ್ರ ಅಂತ ಹೇಳ್ತಾ ಇದ್ರು, ಹಸ್ತ ಸಾಮುದ್ರಿಕ ಇದೆ ನಮ್ಮಲ್ಲಿ, ಇವೆಲ್ಲವೂ ಇದೆ. ಆದರೆ ಈ ರೀತಿಯ ಈ ವೆಸ್ಟರ್ನ್ನ ಮೂಡಲ್ಲಿ ಏನೋ ಒಂದು ಕೆಲಸ ಈಗಿನ ಕಾಲದಲ್ಲಿ ತುಂಬ ಆಗ್ತಾ ಇದೆ. ಇವತ್ತಿನ ಗ್ಲೋಬಲೈಸೇಷನಲ್ಲಿ ನಮಗೆ ಫೆಂಗ್ಶು ಅಂತಾರೆ, ಚೈನೀಸ್ ವಾಸ್ತು ಅಂತಾರೆ, ಲಾಫಿಂಗ್ ಬುದ್ಧ ಅಂತಾರೆ, ಅಥವಾ ಏನೋ ಒಂದು ಆ ಚೈನೀಸ್ ಇದನ್ನು ತಂದು ಒಂದು ಗ್ರೀನ್ ಇದನ್ನು ತಂದು ಇಡಬೇಕು ಅಂತಾರೆ, ಏನೇನೋ ಈ ಥರದ ವಿಚಿತ್ರ ವಾತಾವರಣದಲ್ಲಿ ಇದ್ದೇವೆ. ಸೊ ಈ ಟೇಬಲ್ ಏನು ಹೇಳುತ್ತೆ ನಮಗೆ, ಈ ಟೇಬಲಲ್ಲಿ ಏನೇನಿದೆ ಅಥವಾ ಅದರ ಹಿಂದೆ ಏನೇನಿದೆ ಅದನ್ನು ಒಂದು ಚೂರು ಮಾತಾಡಿದರೆ ಆಮೇಲೆ ಬೇಕಾದ್ರೆ ನಾವು ಸಬ್ಜೆಕ್ಟ್ ಬರ್ಬೋದು ಕಾಣುತ್ತೆ. ಸೊ ಇದು ಟ್ಯಾರೋ ಅಂತ ಹೇಳ್ತಾರೆ. ಸೊ ಇದರಿಂದ ಒಂದು ಭವಿಷ್ಯ ಹೇಳೋ ತರ ಅಲ್ಲ, ಆದ್ರೆ ಭವಿಷ್ಯಗೆ ಒಂದು ಗೈಡೆನ್ಸ್ ಕೊಡೋ ತರ, ಅಥವಾ ನಿಮ್ ಪ್ರೆಸೆಂಟ್ ಗೈಡೆನ್ಸ್ ಕೊಡೋ ತರ, ಅಥವಾ ನಿಮ್ ಪಾಸ್ಟ್ ಗೈಡೆನ್ಸ್ ಕೊಡೋ ಥರ. ಯಾವ ಮೂಲಕ ಅಂದರೆ ಎನರ್ಜೀಸ್ ಮೂಲಕ. ಸೊ ನಿಮ್ಮ ಎನರ್ಜೀಸ್ ಅದರಲ್ಲಿ ಬಂದಾಗ, ನನ್ನ ಎನರ್ಜೀಸ್ ಅದರಲ್ಲಿ ಬಂದಾಗ ನನ್ನ ಇಂಟ್ಯೂಷನ್ ಸೇರಿ ನಾನು ನಿಮಗೆ ಹೇಳ್ಬೋದು ಅದನ್ನು. ಸೊ ಇದೆಲ್ಲನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾರೋ ಅಥವಾ ಆರಕಲ್ ಕಾರ್ಡ್ಸ್ ಅಂತ ಹೇಳ್ತಾರೆ. ಇದು ಒಂದು ಕ್ರಿಸ್ಟಲ್ಸ್, ಇದ್ರಲ್ಲೂ ಎನರ್ಜೀಸ್, ಒಂಥರ ಜೆಮ್ ಸ್ಟೋನ್ಸ್ ಆದರೆ ಬೇರೆ ಥರ ಜೆಮ್ ಸ್ಟೋನ್ಸ್, ಅದಕ್ಕೆ ಕ್ರಿಸ್ಟಲ್ಸ್ ಅಂತ ಹೇಳ್ತಾರೆ. ಸೊ ಅದರಿಂದ ಮ್ಯಾನಿಫೆಸ್ಟ್ ಮಾಡ್ತಾರೆ. ದುಡ್ಡು ಬೇಕಂದ್ರೆ, ಅಥವಾ ಪೀಸ್ ಆಫ್ ಮೈಂಡ್ ಬೇಕಂದ್ರೆ, ಅಥವಾ ಎಜುಕೇಷನ್ಗೆ, ಮತ್ತು ನೆಗೆಟಿವ್ ಎನರ್ಜೀಸಿಂದ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ. ಸೊ ಇದು ಅದು ಆಗುತ್ತೆ. ಇದು ದುಡ್ಡಿಗೆ, ವೆಲ್ತಿಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದು ಒಂದು ಸೌಂಡ್ ಹೀಲಿಂಗ್ ಅಂತ, ಇದು ಟಿಬೇಟಿಯನ್ ಬೌಲ್ ಅಥವಾ ಸಿಂಗಿಂಗ್ ಬೌಲ್ ಅಂತ ಹೇಳ್ತಾರೆ. ಸೊ ಅದ್ರ ಮೂಲಕ, ಸೌಂಡ್ ಮೂಲಕ ಹೀಲಿಂಗ್ ಮಾಡ್ತಾರೆ. ಸೊ ಅದರಿಂದ ಒಂದು ಇಡೀ ಸೆಷನ್ ನಡೆಯುತ್ತೆ, ಮೆಡಿಟೇಷನ್ ಸೆಷನ್ ನಡೆಯುತ್ತೆ, ಆ ಥರ ಸರ್. ಸೊ ಇದರ ಮೇಲೇನೆ ಈಗ ಈ ಟ್ಯಾರೋವನ್ನು ನೀವು ಹೆಚ್ಚು ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ಹೌದು ಸರ್. ಸೊ ನಾನು ಇವಾಗ PhD ಮಾಡ್ತಾ ಇದ್ದೀನಿ ಟ್ಯಾರೋದಲ್ಲಿ. ಸೊ ಅದನ್ನೇ ಮಾಡಿಕೊಂಡು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಟ್ಯಾರೋದಲ್ಲಿ. ಎಷ್ಟು ಕಾಲದಿಂದ? ಆಲ್ಮೋಸ್ಟ್ 6 years ಆಗಿದೆ ಇವಾಗ. ಏನು ಓದಿದಿರಿ? ನಾನು MBA ಓದಿದ್ದೀನಿ. ಅದಾದ್ಮೇಲೆ ಟ್ಯಾರೋದಲ್ಲಿ ಮಾಸ್ಟರ್ಸ್ ಓದಿದೆ. ಆಲ್ರೆಡಿ HSBCಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆದರೆ ಅದು ನನಗೆ ಇದೇ ಕಾಲಿಂಗ್ ಥರ ಬಂತು, ನಾನು ಇದನ್ನೇ ಮಾಡಬೇಕು ಅಂತ. ಸೊ ಕೆಲಸ ಬಿಟ್ಟು ನಾನು ಇದನ್ನು ಫುಲ್ ಫ್ಲೆಡ್ಜ್ಡ್ ಆಗಿ ಮಾಡ್ತಾ ಇದ್ದೀನಿ ಸರ್. ನನಗೆ ಒಂದು ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳ್ಬೋದಾ ಸ್ವಲ್ಪ?
ಈ ಒಂದು ಸಣ್ಣ ವಯಸ್ಸಲ್ಲಿ ಈ ಥರದ ಒಂದು ಕ್ಷೇತ್ರಕ್ಕೆ ಬರಬೇಕು ಅಂತಾದರೆ ಇದಕ್ಕೆ ಅದರದೇ ಆದಂಥ ಒಂದು ಸಾಧನೆ, ಸಾಧ್ಯತೆ, ಆಸಕ್ತಿ, ಸಂಸ್ಕಾರ ಏನಾದರೂ ಬೇಕಾಗುತ್ತೆ. ಹೌದು ಸುಮ್ಮನೆ ನೀವು ಯಾವುದೋ ಜಾಬ್ ಮಾಡ್ದಂಗೆ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಹೌದು ಅಲ್ವಾ? ಹೌದು. ಸೊ ಹಾಗಾಗಿ ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ಸೊ ನಮ್ಮ ಎರಡು ಅಜ್ಜಿ ಬಂದು ಒಂದು ಅಜ್ಜಿ ನರ್ಸಿಂಗ್ ಸೂಪರ್ಡೆಂಟ್ ಆಗಿದ್ರು. ಸೊ ಅವರು ಹೀಲಿಂಗ್ ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಅವ್ರದ್ದು ಮನಸ್ಥಿತಿ. ಮತ್ತೆ ಇನ್ನೊಂದು ಅಜ್ಜಿ ನಮ್ಮ ಅಪ್ಪ ಅವ್ರ ಅಮ್ಮ ಅವರು ಈ ಹಾವು ಕಚ್ತಾ ಇತ್ತಲ್ಲ ಪಾಯ್ಸನ್ ಹೀಲ್ ಮಾಡ್ತಾ ಇದ್ರು. ಸೊ ಅದರಿಂದನೂ ಆ ಹೀಲಿಂಗ್ ನನಗೆ ಬಂದಿರ್ಬೋದು, ಆ ಹೀಲಿಂಗ್ದು ಜನರೇಷನ್ಸ್ ಇಂದ ಬಂದಿರ್ಬೋದು. ಅಂದ್ರೆ DNA ಅಲ್ಲಿ ಇದೆ ಸ್ವಲ್ಪ. ಹೌದು, ಅಂದ್ರೆ ಎರಡೂ ಕಡೆಯಿಂದ. ಹೌದು. ಮತ್ತೆ ನಮ್ ತಾತಂದಿರು ಹೇಳ್ತಾ ಇದ್ರಂತೆ ಜ್ಯೋತಿಷ್ಯ ಎಲ್ಲ. ಸೊ ಅದ್ರಿಂದನೂ ನಾನು ಕೇಳ್ಪಟ್ಟೆ ಲೈಕ್ ಮಾಡ್ತಾ ಇದ್ರು ಅಂತ. ಸೊ ಅದ್ರಿಂದನೂ ಬಂದಿರ್ಬೋದು ನನ್ಗೆ. ಡೆಫಿನೆಟ್ಲಿ ಜನರೇಷನ್ಸ್ ಇಂದಾನೇ ಬರಕ್ಕಾಗತ್ತೆ. ಯಾಕಂದ್ರೆ ಎಲ್ಲರಿಗೂ ಮಾಡೋದಿಕ್ ಆಗೋದಿಲ್ಲ. ಮಾಡ್ಬೋದು, ಏನೋ ಒಂದು ಹೇಳ್ಬೋದು, ಆದ್ರೆ ಅದಕ್ಕೂ ಒಂದು ಇಂಟ್ಯೂಷನ್ ಅಂತ ಇರ್ಬೇಕು. ಸೊ ಈಗಿನ ಕಾಲದ ಧರ್ಮದಲ್ಲಿ ಬೆಳೀತಾ ಇರುವಂತ ನಿನ್ನಂತ ಸಣ್ಣ ಏಜಿಗೆ ಈ ತರದ ಜ್ಯೋತಿಷ್ ಶಾಸ್ತ್ರದ ಬೇರೆ ಬೇರೆ ಕೌಲುಗಳಿದು ಅಲ್ವಾ? ಒಂದೇ ಮರದ ಬೇರೆ ಬೇರೆ ಟೊಂಗೆಗಳು, ಕೌಲುಗಳು ಇದ್ದ ಹಾಗೆ ಅಂತ ಹೇಳ್ಬೋದೇನೋ. ಕಾಲದಿಂದ ಕಾಲಕ್ಕೆ ಅದು ಹೆಚ್ಚೆಚ್ಚು ಸಂಸ್ಕರಣಗೊಂಡು ಬೇರೆ ಬೇರೆ ನಾಮಾಂಕಿತದಲ್ಲಿ ನಮ್ಮೆದುರು ಬರ್ತವೆ. ಬಟ್ ನಾನು ನಂಬಿದ್ದೇನು ಅಂತಂದರೆ, ವಿಶ್ವದ ಯಾವುದೇ ಈ ಥರದ ಒಂದು ಜ್ಯೋತಿಷ್ ಶಾಸ್ತ್ರದ ಮೇಲೆ ನಿಂತಿರುವಂಥ ಯಾವುದೇ ಪದ್ಧತಿಗಳು ಕೂಡ ಅದರ ಹೊಕ್ಕುಳು ಬಳ್ಳಿ ಎಲ್ಲಿದೆ ಅಂತಂದ್ರೆ ಅದು ಭಾರತದಲ್ಲಿ ಅಂತ ನಾನು ನಂಬಿದ್ದೇನೆ. ಇಲ್ಲಿಂದನೇ ಬೇರೆ ಕಡೆಗೆ ಹೋದದ್ದು ಹೊರತು ಬೇರೆ ಕಡೆಯಿಂದ ಇಲ್ಲಿಗೆ ಬಂದದ್ದಲ್ಲ ಅನ್ನುವಂಥದ್ದು. ಸೊ ಈಗ ಟ್ಯಾರೋ ಅನ್ನೋದು ಈ ಕಾಲದ ಜನ್ರೇಷನ್ನಿಗೆ ಬಹಳ ಆಪ್ತವಾದಂಥ ಒಂದು ಪದ್ಧತಿ. ಇದರ ಬಗ್ಗೆ ಆಸಕ್ತಿ ಹೇಗೆ ಬಂತು ನಿಮಗೆ? ನಾನು ಕಾಲೇಜಲ್ಲಿ ಇದ್ದಾಗ ಅವಾಗಿಂದನೇ ನಂಗೆ ಸ್ಪಿರಿಚುವಾಲಿಟಿ ಮತ್ತೆ ನನ್ನ ರಿಲಿಜನ್ ಬಗ್ಗೆ ಒಂಚೂರು ಡೌಟ್ಸ್ ಇತ್ತು, ಕ್ವೆಶನ್ಸ್ ಇತ್ತು. ಯಾಕೆ ಈ ಥರ ಮುಂಚೆಯಿಂದನೂ ಇತ್ತು, ಚಿಕ್ಕವಳಿದಾಗಿಂದನೂ ಯಾಕೆ ಈ ಥರ ಇತ್ತು. ನಾನು ಕ್ಲಾಸಲ್ಲೆಲ್ಲ ಕೂತ್ಕೊಂಡಾಗ ನನ್ನ ಪಾಡಿಗೆ ನಾನೇ ಯೋಚನೆ ಮಾಡ್ತೆ, ಯಾಕೆ ಈ ಥರ ಇದೆ, ಎಲ್ಲಾನು ಯಾಕೆ ಈ ಥರ ಇದೆ. ಸೊ ಅದರಿಂದ ಒಂದು ಕ್ಯೂರಿಯಾಸಿಟಿ ಫಸ್ಟ್ ಆಫ್ ಆಲ್ ಸ್ಪಿರಿಚುವಾಲಿಟಿಯಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಹೋಗ್ತಾ 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 ಎಲ್ಲ ರಿಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಟ್ಯಾರೋ ಅಂತ ಇದೆ ಅಂತ ಒಂದು ಗೊತ್ತಾಯಿತು. ಸೊ ನಾನು ನೋಡ್ತಾ ಇದ್ದೆ, ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಇಷ್ಟ ಆಗ್ತಾ ಇತ್ತು. ಆಮೇಲೆ ನನ್ಗೆ ಅನಿಸ್ತು ನಾನೇ ಯಾಕೆ ಇದು ಮಾಡಬಾರ್ದು, ಅದೊಂಥರ ಸೋಲ್ ಕಾಲಿಂಗ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಮೇ ಬಿ ನಾನು ಇದು ಮಾಡಬೇಕು ಅಂತ ಇದೆ ಅಂತ. ಸೊ ಅದಾದ್ಮೇಲೆ ನಾನು ಆಲ್ರೆಡಿ ಆರ್ಡರ್ ಮಾಡಿ ಕಾರ್ಡ್ಸ್ನ ಅಲ್ಲಿಂದ ನನ್ನ ಸೆಲ್ಫ್ ಲರ್ನ್ ಕಲಿತು ಅದಾದ್ಮೇಲೆ ಕೋರ್ಸಸ್ ತಗೊಂಡು ಮಾಡೋಕೆ ಶುರು ಮಾಡಿದೆ. ಇಲ್ಲಿ ನಮ್ಮಲ್ಲೂ ಇದೆಯಾ ಅದ್ರ ಕೋರ್ಸಸ್? ಆನ್ಲೈನಲ್ಲಿ ಕೋರ್ಸಸ್. ಸೊ ಅದರ ಕಲಿಯುವಿಕೆಯ ಹಂತದಲ್ಲಿ ಏನು ನಿಮ್ಮ ಅನುಭವ ಏನು? ಎಲ್ಲರ ಹತ್ರನೂ ಒಂದು ಹೇಳ್ದಿರೋ ಅಂತ ಪ್ರಾಬ್ಲಮ್ಸ್ ಇರುತ್ತೆ. ಎಲ್ಲ ಮನುಷ್ಯ ಹತ್ರನೂ ಒಂದು ಸ್ಟೋರಿ ಅಂತ ಇರುತ್ತೆ. ಸೊ ನೋಡಿದ ತಕ್ಷಣ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಇವ್ರು ಈ ಥರ. ಅವ್ರ ಹತ್ರ ಕುತ್ಕೊಂಡು ಮಾತಾಡಿದಾಗ ಸೊ ಎಷ್ಟೋ ಸತಿ ಯಾವ ಥರ ಆಗುತ್ತೆ ಅಂದರೆ, ಅವ್ರು ಬಂದು ಕೂರ್ತಾರೆ, ಯಾರು ಒಂದು ಕ್ಲೈಂಟ್ ಬಂದು ಕೂತಾಗ ನನಗದೊಂದು ಇವ್ರು ಮೇ ಬಿ ಲೈಕ್ ಕ್ಲೋಸ್ಡ್ ಆಗಿರ್ಬೋದು, ಜಾಸ್ತಿ ಮಾತಾಡೋದಿಲ್ಲ ಅಂತ ಅನ್ಸ್ಬೋದು. ಆದರೆ ಅದ್ರ ಹಿಂದೆ ಒಂದು ರೀಸನ್ ಇರುತ್ತೆ ಅಂತ ಗೊತ್ತಾಗುತ್ತೆ ನನಗೆ. ಅವರಿಂದ ಒಂದು ಎನರ್ಜೀಸ್ ನನಗೆ ಪಾಸ್ ಆಗುತ್ತೆ ಆ ಎನರ್ಜಿ. ಸೊ ಎಷ್ಟೊಂದು ಸತಿ ನೆಗೆಟಿವ್ ಎನರ್ಜೀಸ್ ಪಾಸ್ ಆಗಿದೆ, ಎಷ್ಟೊಂದು ಸತಿ ಪಾಸಿಟಿವ್ ಎನರ್ಜೀಸ್ ಪಾಸ್ ಆಗಿದೆ. ಸೊ ಡೆಫಿನೆಟ್ಲಿ ಈಸಿ ಅಲ್ಲ ಇದು ಮಾಡೋದು. ಸೊ ಜಾಸ್ತಿ ಮೆಂಟಲ್ ಸ್ಪಿರಿಚುವಲ್ ಸ್ಟ್ರೆಂತ್ ಇರಬೇಕು. ಎಲ್ಲರ ಹತ್ರ ಆಗಲ್ಲ, ಯಾಕಂದ್ರೆ ಸ್ಪಿರಿಚುವಲ್ ಅಟ್ಯಾಕ್ಸ್ ಆಗುತ್ತೆ, ನೈಟ್ ಮೇರ್ಸ್, ಮಲಗದಲ್ಲೇ ಕೆಟ್ಟ ಕನ್ಸ್ಗಳೆಲ್ಲ ಬರುತ್ತೆ. ಸೊ ಸ್ಟ್ರಾಂಗ್ ಆಗಿರ್ಬೇಕು ಮಾಡೋದಕ್ಕೆ. ಸೊ ಅದೊಂದು ಕಲ್ತೀವಿ. ಈಗ ಈ ಟ್ಯಾರೋ ಅಂದ್ರೆ ಏನು? ಸೊ ಟ್ಯಾರೋ ಅಂದ್ರೆ 78 ಕಾರ್ಡ್ಸ್ ಇದೆ ಇದರಲ್ಲಿ. ಸೊ 78 ಕಾರ್ಡ್ಸ್ ಅಲ್ಲೂ ಡಿಫ್ರೆಂಟ್ ಪಿಕ್ಚರ್ಸ್ ಇರುತ್ತೆ. ಅದರಲ್ಲಿ ಡಿಫ್ರೆಂಟ್ ಹೆಸರು ಇರುತ್ತೆ, ಇಮೇಜರಿ ಇರುತ್ತೆ. ಅದರಿಂದ ಆ ರೀಡರ್ ಅದನ್ನ ತೆಗೆದು ಅಥವಾ ನೀವ್ ಅದನ್ನ ತೆಗಿಬಹುದು, ನೀವ್ ಅದನ್ನ ಚೂಸ್ ಮಾಡ್ಬೋದು ಕಾರ್ಡ್ಸ್ನ.
ಚೂಸ್ ಮಾಡಿ ಇಟ್ಟಾಗ ನಾನು ಅದನ್ನ ಇಮೇಜ್ ನೋಡಿ ಹೇಳ್ತೀನಿ ನಿಮ್ ಎನರ್ಜೀಸ್ ಹೇಗಿದೆ, ಇವಾಗ ಹೇಗಿದೆ, ಪಾಸ್ಟ್ ಅಲ್ಲಿ ಹೇಗಿತ್ತು, ಮುಂದೆ ಏನ್ ಗೊತ್ತಾಗ್ಬೇಕಾಗಿದೆ ನಿಮ್ಗೆ ಇದು ಗೊತ್ತಾದ್ರೆ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಅಂತ. ಅದ್ರ ಮೂಲಕ ನಾನು ಎನರ್ಜೀಸ್ ನೋಡಿ ನಿಮ್ಗೆ ಹೇಳೋ ತರ. ಅದ ನೀವು ಕಲ್ತಿದ್ದು ಅಂತಂದ್ರೆ ಈ ಕಾರ್ಡ್ ಅನ್ನ ಓದುವ ಕ್ರಮದ ಬಗ್ಗೆ ಕಲ್ತ್ರಾ? ಹಾ, ಅದ್ರದ್ದು ಮೀನಿಂಗ್ಸ್, ಅದ್ರದ್ದು ವೈಬ್ ಅಂತ ಹೇಳ್ತಾರಲ್ಲ, ಮೀನಿಂಗ್ಸ್ ಕಲ್ತ್ರೆ ಮಾತ್ರ ಸಾಕಲ್ಲ, ಅದ್ರದ್ದು ಇಮೇಜರಿ, ಅದ್ರದ್ದು ಏನ್ ಹೇಳತ್ತೆ. ಸೊ ನಿಮ್ಗೆ ಅದೇ ಕಾರ್ಡ್ ಬಂದಾಗ ಡಿಫ್ರೆಂಟ್ ಮೀನಿಂಗ್ ಬರ್ಬೋದು, ಅದೇ ಕಾರ್ಡ್ ಬೇರೆಯವ್ರಿಗೆ ಬಂದಾಗ ಡಿಫ್ರೆಂಟ್ ಆಗಿ ಇರೋ ಮೀನಿಂಗ್ ಬರ್ಬೋದು, ಹೇಳೋದಕ್ಕಾಗಲ್ಲ. ಅಂದ್ರೆ ಕಾರ್ಡ್ ಒಂದೇ ಇರುತ್ತೆ, ವ್ಯಕ್ತಿಗಳು ಬದಲಾಗ್ತಾರೆ. ಹೌದು, ವ್ಯಕ್ತಿ ಮತ್ತೆ ಮೀನಿಂಗ್ಸ್ ಗಳು ಬದಲಾಗುತ್ತೆ. ಈ ಕಾರ್ಡ್ ಏನನ್ನ ಹೇಳುತ್ತೆ? ನಿಮ್ಗೆ ಸಮಸ್ಯೆಗಳನ್ನು ಹೇಳುತ್ತೋ ಅಥವಾ ಪರಿಹಾರವನ್ನು ಹೇಳುತ್ತೋ, ಹೇಗೆ? ಕಾರ್ಡ್ ನಿಮ್ ಮಿರರ್, ನಿಮ್ದು ಒಂದು ಮಿರರ್ ತರ. ಸೊ ನಿಮ್ ಲೈಫ್, ನಿಮ್ ಪರ್ಸನಾಲಿಟಿ, ನಿಮ್ ಕ್ಯಾರೆಕ್ಟರ್, ನಿಮ್ದು ಇವಾಗಿರೋ ಪ್ರಾಬ್ಲಮ್ಸ್ ಅಥವಾ ಇವಾಗಿರೋ ಸೊಲ್ಯೂಷನ್ಸ್, ನಿಮ್ಗೆ ಏನ್ ಕಾಣಿಸ್ತಾ ಇಲ್ಲ ನಿಮ್ ಬಗ್ಗೆ, ಅಥವಾ ನಿಮ್ಗೆ ಏನ್ ಗೊತ್ತಾಗ್ಬೇಕಾಗಿದೆ. ಒಂದೊಂದ್ಸತಿ ಗೊತ್ತಿರತ್ತೆ, ಆದ್ರೆ ಬೇರೆ ಯಾರೋ ಹೇಳ್ಬೇಕು ನನ್ಗೆ ಅಂತ ಅನ್ಸುತ್ತೆ. ಸೊ ಅದು ಬರುತ್ತೆ ಇದ್ರಲ್ಲಿ. ಸೊ ಬೇಸಿಕ್ಲಿ ಇಟ್ಸ್ ಲೈಕ್ ಅ ಮಿರರ್ ಟು ಯು, ಟು ಯೋರ್ ಸೋಲ್. ಟ್ಯಾರೋ ಕಾರ್ಡ್ಸ್ ಅಂದ್ರೆ. ಈ 6 ವರ್ಷಗಳಲ್ಲಿ ಟ್ಯಾರೋ ಕಾರ್ಡಿನ ಅನುಭವ ಏನು? ಎಷ್ಟು ಸಮಸ್ಯೆಯನ್ನು ಬಗೆಹರಿಸಿದಿರಿ, ಅಥವಾ ನೆನಪುಳಿಯುವಂತ ಅಥವಾ ನಮ್ಮ ನೋಡುಗರಿಗೆ ಅದನ್ನ ಹೇಳುವಂತ ಕೆಲವು ಘಟನೆಗಳನ್ನ ಇದ್ರೆ ಹೇಳಿ. ಸೊ ಎಷ್ಟೊಂದು ಮಾಡಿದೀನಿ, ಅದರಲ್ಲಿ ಎಷ್ಟೊಂದು ಜನ ವಾಪಸ್ಸು ಬಂದಿರೋರಿದ್ದಾರೆ, ಎಷ್ಟೊಂದ್ ಸತಿ ವಾಪಸ್ ಬಂದಿದ್ದಾರೆ. ಅವ್ರು ಯಾವಾಗ್ಲೂ ವಾಪಸ್ ಬಂದಾಗ ಹೇಳ್ತಾರೆ, ನೀನ್ ಹೇಳಿದ್ ನಿಜ ಆಯ್ತು, ನೀನ್ ಹೇಳಿದ ಇದೇ ತರ ಆಯ್ತು. ಅವಾಗ ನನ್ಗೆ ಅನ್ಸುತ್ತೆ, ನನ್ಗೆ ಒಂಥರ, ನನ್ಗೆ ಗೊತ್ತು ಅದ್ ನಿಜ ಅಂತ, ಆದ್ರೆ ನನ್ಗೆ ಒಂಥರ 1 ಸೆಕೆಂಡ್ ಶಾಕ್ ಆಗುತ್ತೆ. ಯಾಕಂದ್ರೆ ನಂಗೆ ನೆನಪಿರಲ್ಲ ನಾನು ಏನ್ ಹೇಳಿರ್ತೀನಿ ಅಂತ. ಸೊ ನನ್ಗೆ ಒಂಥರ ಹೌದು ಇದೇ ತರ ಇತ್ತು, ಇದೇ ತರ ಅವ್ರು ಅದನ್ನ ಕೇಳಿಸ್ಕೊಂಡ್ರು, ಆ ಅಡ್ವೈಸ್ ಕೇಳಿದಕ್ಕೆ ಅವ್ರ ಲೈಫೇ ಬದಲಾಯ್ತು. ಸೊ ನಾನು ಹೇಳಿದ್ದಿಲ್ಲ ಅಂದ್ರೆ ಮೇ ಬಿ ಅವ್ರು ಬೇರೆ ಎಲ್ಲೋ ಕಡೆ ಇರ್ತಾ ಇದ್ರು. ಆಮೇಲೆ ಎಷ್ಟೊಂದ್ ಜನ ಡಿಪ್ರೆಷನ್ ಅಲ್ಲಿ ಬರ್ತಾರೆ, ಎಷ್ಟೋ ಜನ ನಾನು ಸೂಸೈಡ್ ಮಾಡ್ಕೊಂತೀನಿ ಅಂತ ಬರ್ತಾರೆ. ಆತರ ಬಂದಿದ್ದಾರೆ ಕೂಡ. ವಿಡಿಯೋ ಕಾಲ್ ಅಲ್ಲಿ ಹತ್ತಿರೋರು ಇದ್ದಾರೆ, ನಾನು ಹೋಗ್ತೀನಿ, ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ನನ್ನ ಲೈಫ್ ಮುಗಿಸ್ತೀನಿ ಅಂತಾನು ಹೇಳಿದ್ದಾರೆ. ಸೊ ಅದಾದ್ಮೇಲೆ ನಾನು ರೀಡಿಂಗ್ ಮಾಡಾದ್ಮೇಲೆ ವಾಪಸ್ ಬಂದ್ಬಿಟ್ಟು ಇವಾಗ ನಾನು ಚೆನ್ನಾಗಿದ್ದೀನಿ, ನಾನು ಮದ್ವೆ ಆಗಿದ್ದೀನಿ, ನಂಗೆ ಮಗು ಆಗಿದೆ, ಆ ಥರ ಎಷ್ಟೊಂದು ಜನ ಬಂದ್ಬಿಟ್ಟು ಹೇಳಿದ್ದಾರೆ. ಅದು ಮಾಡಿದಾಗ ನಂಗೆ ಅನ್ಸುತ್ತೆ, ಓಕೆ ಇದೇ ನಂದು ಪರ್ಪಸ್, ಇದೇ ನನ್ನ ಲೈಫ್ ಮೀನಿಂಗ್. ಅವ್ರಿಗೊಂದು ಮೀನಿಂಗ್ ಕೊಡೋದು, ಅವ್ರಿಗೊಂದು ದಾರಿ ತೋರಿಸೋದು. ಸೊ ಇದೇ ನನ್ನ ಪರ್ಪಸ್ ಇವಾಗ, ಹೆಲ್ಪ್ ಮಾಡೋದು ಜನಕ್ಕೆ, ಎಷ್ಟಾಗತ್ತೆ ಅಷ್ಟು. ನಿಮ್ಮನ್ನ ನೀವು ನೋಡ್ಕೋಬಹುದಾ ಕಾರ್ಡಲ್ಲಿ? ಸೆಲ್ಫ್ ನಮ್ಮನೆ ನಾವು ನೋಡ್ಕೊಬೋದು, ಆದ್ರೆ ಬೇರೆಯವ್ರು ಹೇಳೋ ತರ ಎಫೆಕ್ಟಿವ್ ಇರಲ್ಲ. ಬೇರೆಯವ್ರು ಇವಾಗ ನೀವ್ ನನ್ಗೆ ಹೇಳಿದ್ರೆ ಬೇರೆ ಎಫೆಕ್ಟ್ ಇರುತ್ತೆ, ನನ್ನ ಪಾಡಿಗೆ ನಾನು ಹೆಂಗ್ ಹೇಳ್ಕೊಳಕ್ಕಾಗತ್ತದು ಆ ಥರ. ಸೊ ಈ ನಮ್ಮಲ್ಲಿರುವ ಜ್ಯೋತಿಷ್ ಶಾಸ್ತ್ರ ಅಥವಾ ಇತ್ಯಾದಿ ಏನೇನಿದೆ, ಅದಕ್ಕೂ ಈ ಟ್ಯಾರೋಕ್ಕೂ ಏನಾದ್ರೂ ಇಂಟರ್ಲಿಂಕ್ ಇದೆಯಾ? ಡೆಫಿನೆಟ್ಲಿ ಇಂಟರ್ಲಿಂಕ್ ಇದೆ. ಸೊ ಇದ್ರ ಬಗ್ಗೆನೇ ನಾನು ಜಾಸ್ತಿ ರಿಸರ್ಚ್ ನನ್ನ PhD ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಿಂದೂಯಿಸಮ್ ಮತ್ತೆ ಟ್ಯಾರೋದಲ್ಲಿ ಹೇಗ್ ಲಿಂಕ್ ಇದೆ, ಮತ್ತೆ ಹಿಂದೂಯಿಸಮ್ ಮತ್ತೆ ವೆಸ್ಟರ್ನ್ ಪ್ರಾಕ್ಟೀಸಸ್ ಅಲ್ಲಿ ಹೇಗ್ ಲಿಂಕ್ ಇದೆ ಅಂತಾನೆ ರಿಸರ್ಚ್ ನನ್ನ ಟಾಪಿಕ್ ನಂದು. ಸೊ ಅದ್ರಲ್ಲಿ ಈ ಕಿಳಿ ಜ್ಯೋತಿಷ್ಯಂ ಅಂತ ಮಾಡ್ತಾ ಇದ್ರು ಮುಂಚೆ. ಸೊ ಈ ಕಿಳಿ ಜ್ಯೋತಿಷ್ಯಂ ಮತ್ತೆ ಕವಡೆ ಶಾಸ್ತ್ರ ಅದೆಲ್ಲ ಎಷ್ಟೋ ಹಿಂದಿನ ಕಾಲದ ಹಿಂದೆನೆ ಇತ್ತದು. ಸೊ ಅದೆಲ್ಲ ಕೇಳಿದಾಗ ಓಕೆ, ಇವಾಗ ಗಿಣಿ ಬರ್ತಾ ಇತ್ತು, ಗಿಣಿ ಕರ್ಕೊಂಡ್ ಬರ್ತಾ ಇದ್ರು ಒಂದು ಗೂಡಲ್ಲಿ, ಅದ್ರ ಮುಂದೆ ಕಾರ್ಡ್ಸ್ ಇಡ್ತಾ ಇದ್ರು, ಅದ್ ಬಂದ್ಬಿಟ್ಟು ಎತ್ತತ್ತೆ ಕಾರ್ಡ್ಸ್ ನ. ಆಮೇಲೆ ಅವರು ಪ್ರಾಕ್ಟೀಸ್ ಮಾಡೋರು ನಿಮ್ಗೆ ಹೇಳ್ತಾರೆ, ಓಕೆ ಇದು ಕಾರ್ಡ್ ಅಂತ. ಸೊ ಆ ಕಾರ್ಡು ಮತ್ತೆ ಈ ಕಾರ್ಡ್ ನೋಡಿದ್ರೆ ತುಂಬಾ ಇಂಟರ್ಲಿಂಕ್ ಇದೆ, ಹತ್ರ ಕಾಣುತ್ತೆ, ಎಷ್ಟೋ ಹತ್ರ. ಬಿಕಾಸ್ ನೀವು ಇವಾಗ ವೆಸ್ಟರ್ನ್ ಕಲ್ಚರ್ಗೆ ಹೋದ್ರೆ ಈ ತರ ನೀವೆಲ್ಲೂ ನೋಡೋದಿಲ್ಲ, ಗಿಣಿ ಶಾಸ್ತ್ರ ಆ ತರ ಎಲ್ಲೂ ನೋಡೋದಿಲ್ಲ. ಸೊ ಇದು ಮೂಲ ಅಥವಾ ಇದ್ರ ರೂಟ್ಸ್ ಇಲ್ಲಿದೆ ಇರಕ್ ಸಾಧ್ಯತೆ ಎಷ್ಟೋ 100% ಇದ್ದೇ ಇರತ್ತೆ ಅಂತ ನನ್ಗನ್ಸುತ್ತೆ. ಸೊ ನನ್ನ ರಿಸರ್ಚ್ ಪ್ರಕಾರ. ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಹಲವಾರು ವಿಧಾನಗಳ ಪೈಕಿ ಸುಮಾರು 550 ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿರತಕ್ಕಂಥ ಯುರೋಪ್
ಖಂಡದ ದೇಶಗಳಲ್ಲಿ, ವಿಶೇಷವಾಗಿ ಫ್ರಾನ್ಸು ಮತ್ತು ಅಕ್ಕಪಕ್ಕದ ದೇಶಗಳಲ್ಲಿ ಪ್ರಾರಂಭ ಆದಂಥ ಒಂದು ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಹೆಸರು ಟ್ಯಾರೋ ರೀಡಿಂಗ್ ಅಂತ ಹೇಳಿ. ಆ ಟ್ಯಾರೋ ರೀಡಿಂಗ್ ಅದರಲ್ಲಿರ್ತಕ್ಕಂಥ ಕಾರ್ಡ್ಗಳನ್ನು ನಾವು ಆಯ್ಕೆ ಮಾಡಿದ ನಂತರ ನಮಗೆ ಸಂಬಂಧಪಟ್ಟ ವರ್ತಮಾನ, ಭವಿಷ್ಯತ್ ಕಾಲ ಮತ್ತು ಭೂತಕಾಲದಲ್ಲಿ ನಡೆದಿರ್ತಕ್ಕಂಥ ಮುಂದೆ ನಡೆಯುವಂಥ ವಿಷಯಗಳನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳುವಂಥ ಒಂದು ವಿಧಾನ, ಮತ್ತು ಅದು ಒಂದು ವಿಜ್ಞಾನ ಅಂತ ಹೇಳಿದ್ರು ತಪ್ಪಾಗಲಾರದು. ಇಂತಹ ಒಂದು ಈ ಟ್ಯಾರೋ ರೀಡಿಂಗ್ ವಿದ್ಯೆಯಲ್ಲಿ, ಆ ಜ್ಯೋತಿಷ್ಯ ವಿದ್ಯೆಯಲ್ಲಿ ಬಹಳ ನೈಪುಣ್ಯತೆಯನ್ನು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಸಾಧಿಸಿ ದೊಡ್ಡ ಮಟ್ಟದ ಸಾಧನೆ ಮಾಡಿರ್ತಕ್ಕಂಥ ಸಾಹಿತ್ಯ ಅವರು ನಿಜಕ್ಕೂ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಅವರಿಂದ ನನ್ನ ಬಗ್ಗೆ ನನಗೆ ಸಂಬಂಧಿಸಿದಂಥ ಭೂತಕಾಲದಲ್ಲಿ, ಅಂದರೆ ಪಾಸ್ಟ್ನಲ್ಲಿ ನಡೆದಿರ್ತಕ್ಕಂಥದ್ದು, ಪ್ರೆಸೆಂಟಲ್ಲಿ ನಡೀತಾ ಇರ್ತಕ್ಕಂಥದ್ದು, ವರ್ತಮಾನ ಕಾಲ ಮತ್ತು ಫ್ಯೂಚರಲ್ಲಿ ನಡೆಯುವಂಥ ಸಂಬಂಧಪಟ್ಟ ವಿಷಯಗಳನ್ನು ತಿಳ್ಕೋಬೇಕು ಅಂಥೇಳಿ ಅವರಿಂದ ನಾನು ಒಂದಷ್ಟು ಕಾರ್ಡ್ಗಳನ್ನು ಆಯ್ಕೆ ಮಾಡಿದ ನಂತರ ಅವರು ಹೇಳಿದಂಥ ಅಷ್ಟು ವಿಷಯಗಳು ಸತ್ಯದಿಂದ ಕೂಡಿತ್ತು. ಹಾಗಾಗಿ ಅತ್ಯಂತ ಕಿರಿಯ ವಯಸ್ಸಿಗೆ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಹಿತ್ಯ ಅವರ ಭವಿಷ್ಯ ಉಜ್ವಲವಾಗಿರಲಿ. ಬೇರೆ ಸಮಾಜದ ಬೇರೆ ಬೇರೆ ವಿಭಾಗಗಳಲ್ಲಿರ್ತಕ್ಕಂಥ ಗಣ್ಯರು ಕೂಡ ಅವರಿಗೆ ಮುಕ್ತವಾದಂಥ ಅವಕಾಶಗಳನ್ನು ಕೊಡುವಂಥದ್ದಾಗಬೇಕು. ಸಾಹಿತ್ಯ ಅಂತ ಒಂದು ಅತಿ ಕಿರಿಯ ವಯಸ್ಸಿಗೆ ದೊಡ್ಡ ಮಟ್ಟದ ಸಾಧನೆ ಮಾಡಿರ್ತಕ್ಕಂಥ ಆ ವ್ಯಕ್ತಿತ್ವ ಇನ್ನಷ್ಟು ಬೆಳಿಬೇಕು. ಅವರ ಮೂಲಕ ಇನ್ನೊಂದು ವಿಧದ ಸೇವೆ ಜನರಿಗೆ ಲಭಿಸಬೇಕು ಅಂತ ಹೇಳಿ ನಾನು ಅತ್ಯಂತ ಸವಿನಯದಿಂದ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.